ಬಾಯಿ ಬಾ. ಇದೆಯಲ್ಲ ನೀರು ಮುಳುಗ ಆಡಕ್ಕಾಗುತ್ತಾ? ನೋ, ಸಾಧ್ಯ ಇಲ್ಲ. ಲೇ ಶಿವು, ನಿಂತ್ಕೋ. ಬೇಡ ಕಣೋ ಶಿವು. ಲೇ ಶಿವು, ನೋಡಿ ಮಕ್ಕನ. ಹೌದು, ತಂಗಿನ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಹಾಯ್ ದೇವಿ. ಹಾಯ್, ಕೂತ್ಕೊಳ್ಳಿ. ಅಕ್ಕ, ಅವತ್ ನೀನ್ ನೀರಿಗೆ ಬಿದ್ದಾಗ ಸೇವ್ ಮಾಡಿದವ್ರು ಇವ್ರೆ. ಥ್ಯಾಂಕ್ಸ್. ನಿಮ್ಮನ್ನ ಸೇವ್ ಮಾಡಿದ್ ನಾನಲ್ಲ, ದೇವ್ರು. ನೀವು ಮನ್ಸು ಬೇಜಾರ್ ಮಾಡ್ಕೊಳ್ತೇ ಹೋದ್ರೆ ನಿಮ್ಮನ್ನೊಂದು ಮಾತು ಕೇಳ್ಬೇಕಂತಿದ್ದೀನಿ. ಅದಕ್ಕೇನು ಕೇಳಿ. ನೀವ್ ಯಾಕೆ ನೀರಿಗೆ ಬಿದ್ದಿದ್ದು? ನಾನು ಯಾರಿಗೋಸ್ಕರ ಬದುಕಿರ್ಬೇಕು? ನೋಡಿ, ಸಾವು, ನೋವು, ದುಃಖ, ಸಂಕಟ ಎಲ್ರೂ ಜೀವನದಲ್ಲೂ ಬರುತ್ತೆ. ಅದಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ಳಿದೆ. ನನ್ನ ಜೀವನದಲ್ಲಿ ನಡೆದ ಘಟನೆ ನಿಮಗ್ ಗೊತ್ತಿಲ್ಲ ಅಂತ ಕಾಣುತ್ತೆ. ನಿಮ್ ತಂಗಿ ಎಲ್ಲ ಹೇಳಿದ್ದಾಳೆ. ನೀವು ಆದಷ್ಟು ಅದನ್ನೆಲ್ಲ ಮರೆಯಕ್ ಪ್ರಯತ್ನ ಪಡಿ. ಹ್ಯಾಕ್ ಮರೆಯೋಕ್ ಸಾಧ್ಯ? ನನ್ ಕಣ್ಣೆದ್ರಿಗೆ ಅವ್ರು ನನ್ನ ಬಿಟ್ಟು ಹೊರಟೋದ್ರು. ಅದನ್ನ ಹ್ಯಾಕ್ ಮರೆಯೋಕ್ ಸಾಧ್ಯ? ನಿಮ್ ಕಣ್ಣೆದ್ರಿಗೆ ಮರೆಯಾದ್ರ? ಅದ್ ಹೇಗೆ? ಏನಾಯ್ತು? ಏಪ್ರಿಲ್ 20ನೇ ತಾರೀಕು ನಮ್ಮ ಯಜಮಾನ್ರು ಡ್ಯೂಟಿ ಮೇಲೆ ಊರಿಗೆ ಬಂದ್ರು. ಹೇಗೂ ನಮ್ಮ ಅಣ್ಣನ ಮನೆ ಇದೆಯಲ್ಲ ಅಂತ ನಾನು ಬಂದೆ. ಏನು ಭಾವ ಇದು? ಯೂನಿಫಾರ್ಮ್ ಹಾಕೊಂಡ್ಬಿಟ್ಟಿದ್ಯಾ? ಡ್ಯೂಟಿ ಮೇಲೆ ಬಂದಿದ್ದೀನಿ. ಅದಕ್ಕೆ ಹಾಗಾದ್ರೆ ನಮ್ಮೂರ್ಗೆ ವರ್ಗ ಆಗೋಯ್ತು ಒಂದು. ವೆರಿ ಗುಡ್, ವೆರಿ ಗುಡ್. ವರ್ಗ ಮಾಡಿಲ್ಲ ಅಣ್ಣ. ನಿಮ್ ಫ್ಯಾಕ್ಟ್ರಿ ಓನರ್ ಮೋಹನ್ ರಾವ್ ಇದಾರಲ್ಲ, ಅವ್ರ ಹೆಂಡತಿ ಸಾವಿನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಕ್ ಕಳ್ಸಿದ್ದಾರೆ. ಆ ಹೆಂಗ್ಸು ನೇಣು ಹಾಕೊಂಡ್ ಸತ್ತ ಆಯ್ತು, ಪೋಸ್ಟ್ ಮಾರ್ಟಮ್ ಮಾಡಿ ಸುಟ್ಟು ಆಯ್ತು. ಈಗ ಇನ್ವೆಸ್ಟಿಗೇಷನ್ ಏನ್ ಬಂತು? ಅದು ಆತ್ಮಹತ್ಯೆ ಅಲ್ಲ, ಕೊಲೆ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅನುಮಾನ ಬಂದಿದೆ. ನಿಜವಾಗ್ಲೂ ಅದು ಕೊಲೆನೇ ಆಗಿದ್ರೆ ಕೊಲೆಗಾರ ಇನ್ನೂ ಇರ್ತಾರ? ಅಕಸ್ಮಾತ್ ಇದ್ರೆ ಅವ್ರಿಗೆ ಅಪಾಯ ತರಕ್ ಬಂದ್ರು ನಿನ್ನ ಸುಮ್ಮನೆ ಬಿಡ್ತಾರ? ಒಂದು ವೇಳೆ ನಿನ್ ಜೀವಕ್ಕೆ ಅಪಾಯ ಆದ್ರೆ ನನ್ ತಂಗಿ ಗತಿ ಏನು? ಸ್ವಲ್ಪ ಯೋಚನೆ ಮಾಡ ಭಾವ. ನಮ್ಗೆ ಯಾಕೆ ಬೇಕು? ಹೌದು ರೀ, ನಮ್ಮಣ್ಣ ಹೇಳೋದು ನಿಜ. ಹೌದು ಭಾವ, ಕಂಡು ಕಂಡು ನೀವ್ಯಾಕೆ ಅಪಾಯಕ್ಕೆ ಸಿಕ್ಕಾಕೊಳ್ಬೇಕು? ನಾನು ಈ ಕಾಕಿ ಬಟ್ಟೆ ಹಾಕೊಂಡಿನಾನೆ ಬಾಕಿ ಭಯನೆಲ್ಲ ಬಿಟ್ಬಿಟ್ಟೆ. ನನಗ್ ಕರ್ತವ್ಯನೇ ಮುಖ್ಯ, ಮಿಕ್ಕಿದ್ದೆಲ್ಲ ಆಮೇಲೆ. ಎಲ್ಲಿ ಹೊರಟ್ರಿ? ಸಂಯುಕ್ತ ಅನ್ನೋ ಬಂಗ್ಲೆ ಇದೆಯಲ್ಲ, ಅಲ್ಲಿಗೆ. ಈ ಮಧ್ಯರಾತ್ರಿಯಲ್ಲಿ? ಇಷ್ಟೊತ್ನಲ್ಲೇ ನಮಗ್ ಬೇಕಾದ ರಾಶಿಗಳು ಹೊರಗ್ ಬರೋದು. ನೀನೇನ್ ಹೆದರ್ಕೋಬೇಡ, ಸುಮ್ನೆ ಆ ಮನೆ ಸುತ್ತ ಒಂದ್ ರೌಂಡ್ ಹೊಡ್ ಬರ್ತೀನಿ. ರೀ, ನನ್ಗೆ ಯಾಕೋ ಹೆದರಿಕೆ ಆಗ್ತಿದೆ ರೀ. ಹೇ,
ನೀನೊಬ್ಬ ಪೊಲೀಸ್ ಆಫೀಸರ್ ಹೆಂಡತಿ ಅನ್ನೋದನ್ನ ಮರಿಬೇಡ. ಬಿ ಬೋಲ್ಡ್. ತಗೋ. ಆಮೇಲೆ ಏನಾಯ್ತು ಅಂತ ನನಗ್ ಗೊತ್ತಿಲ್ಲ. ನನಗೆ ಎಚ್ಚರ ಆದಾಗ ನಾನು ಮನೇಲಿ ಮಲಗಿದ್ದೆ. ಅಳ್ಬೇಡಕ್ಕ, ಅಳ್ಬೇಡ. ದೇವಿ, ನಿಮ್ಮ ಅಕ್ಕ ಹೊರಟೋದ್ರು? ಆ ಅನಾಹುತದ ಬಗ್ಗೆ ಮಾತಾಡುವಾಗ್ಲೆಲ್ಲ ಹೀಗೆ ದುಃಖ ತಡಿಲಾರ್ದೆ ಎದ್ದು ಹೊರಟೋಗ್ತಾಳೆ. ರಾತ್ರಿ 12 ಗಂಟೆ ಮೇಲೆ ಏನ್ ನಡೆಯುತ್ತೆ ಅಂದ್ರಿ? ಬಾ ಇಲ್ ಬಾ ಅಂತ ಕರ್ನಂಗಾಗುತ್ತೆ. ಮನೆ ಸುತ್ತ ಗೆಜೆ ಸತ್ ಕೇಳುತ್ತೆ. ಆಮೇಲೆ ಒಂದು ಹೆಣ್ಣು ಹಾಡು ಹೇಳುತ್ತೆ. ಹೆಣ್ಣ ಹೇಗಿರ್ತಾಳೆ? ಕಣ್ಣಿಗೆ ಕಂಡ್ರಲ್ವೇ ಹೇಳೋಕೆ? ಹಾ, ಬರೀ ದನಿ ಕೇಳುತ್ತಷ್ಟೇ. ಇವತ್ತು ರಾತ್ರಿ ನಮ್ಮಲ್ಲಿ ಬಂದಿರಿ, ಪರೀಕ್ಷೆ ಮಾಡಿ ನೋಡಿ. ಆ ಥರ ಪರೀಕ್ಷೆ ಎಲ್ಲ ಮಾಡಬಾರ್ದು. ಅದು ಮೋಹಿನಿ ದೆವ್ವ. ದೇವ್ರ ಪೂಜೆ ಮಾಡೋದು ನೀವು ದೆವ್ವಕ್ಕೆ ಎದುರ್ಕದಿರಾ? ಯಾರಾದ್ರೇನು ದುಷ್ಟ ಶಕ್ತಿಯ ಮೇಲೆ ದೂರ ಇರಬೇಕು. ಮೊದಲೇ ನೀವು ಬ್ರಹ್ಮಚಾರಿಗಳು. ಆದಷ್ಟು ಬೇಗ ಆ ಮನೆ ಖಾಲಿ ಮಾಡಿ. ಇಲ್ಲಿದ್ದೀನಿ ಅಂತ ಹೆಣ್ಣು ಕೂಗೋ ದನಿ ಕೇಳಿಸ್ತು, ಗೆಜ್ಜೆ ಸದ್ ಕೇಳಿಸ್ತು, ಒಂದು ಹಾಡು ಕೇಳಿಸ್ತು. ಇದ್ರ ಅರ್ಥ ಏನು? ಇದರ ಅರ್ಥ ಇಷ್ಟೇ, ಈ ಮನೇಲಿ ಮೋಹಿನಿ ದೆವ್ವ ಇದೆ ಅಂತ. ನಿನ್ ತಲೆ ಬಾರಿ ಮನಮೋಹನ. ನಿನ್ ನೋಡ್ ಮೋಹಿನಿ ಬರುತ್ತೆ. ನಾನ್ ಇದನ್ನೆಲ್ಲ ನಂಬಲ್ಲ. ಹಾಗಾದ್ರೆ ಹಾಡಿದ್ಯಾರು? ನಿಮ್ಮ ಅಜ್ಜಿನ? ಅದೇ ರಹಸ್ಯ. ಆ ರಹಸ್ಯ ಏನು ಅಂತ ಕಂಡುಹಿಡಿಯೋದೆ ಈಗ ನಮ್ ಕೆಲ್ಸ. ಹೇಗೋ ಕಂಡಿಡಿತ್ಯಾ? ಏನ್ ನಿನ್ ಬೈನಾಕ್ಲರ್ ನೋಡಿದ್ರೆ ಕಾಣುತ್ತಾ? ಮೊದ್ಲು ಈ ಮನೇಲಿ ಎಲ್ಲೆಲ್ಲಿ ಏನೇನಿದೆ ಅಂತ ನೋಡ್ಬೇಕು. ನಿತ್ಯ ನೋಡ್ತೇನೆ ಇದೀವಲ್ಲ. ಆದ್ರೆ ಒಂದ್ ರೂಮ್ ಮಾತ್ರ ನಾವು ನೋಡಿಲ್ಲ. ಕರೆಕ್ಟ್. ಮೊದಲು ನಾವು ಅದನ್ನ ನೋಡ್ಲೇಬೇಕು. ಈಗ್ಲೇ. ಅಯ್ಯಯ್ಯೋ, ಅದು ಮೋಂಡ್ರ ಹೆಂಡತಿ ನ್ಯಾಣ ಹಾಕೊಂಡ್ ಸತ್ತಿರೋ ರೂಮು. ನಾನ್ ಬರಲ್ಲಪ್ಪ. ನಾನಂತೂ ಹೋಗೇ ಹೋಗ್ತೀನಿ. ನಾನು ನಿನ್ ಜೊತೆಗೆ ಬರ್ತೀನಿ. ಗುಡ್. ನಡೀರೋ. 3 ಜನನು ಒಟ್ಟಿಗೆ ಬಂದ್ವಿ, 3 ಹೆಣ್ಣನು ಒಟ್ಟಿಗೆ ಹೋಗ್ಲಿ.
ಬಾಲು, ಇವರೇ ಮೋಹನ್ ರಾವ್ ಹೆಂಡತಿ ಸಂಯುಕ್ತ. ಎಷ್ಟು ಲಕ್ಷಣವಾಗಿದ್ದಾರೆ. ಸತ್ತೋರ್ ಲಕ್ಷಣವಾಗಿದ್ರೇನು ಹೇಗಿದ್ರೇನು ಒಟ್ನಲ್ಲಿ ಪಿಶಾಚಾಗಿ ನಮ್ ಪ್ರಾಣ ತಿಂತಾ ಇದ್ದಾರೆ. ಅಯ್ಯೋ, ಕರೆಂಟ್ ಹೋಯ್ತಲ್ಲೋ. ಮಿಸ್ಟರ್ ಶಿವರಾಜ್, ಈ ರೂಮ್ ಬಾಗಿಲು ಹ್ಯಾಕ್ ತೆಗೆದ್ರಿ? ಯಾರನ್ನ ಕೇಳಿ ಒಳಗೆ ಹೋಗಿದ್ರಿ? ಏನೋ ಕ್ಯೂರಿಯಾಸಿಟಿ. ಏನ್ ಕ್ಯೂರಿಯಾಸಿಟಿ? ಈ ವಿಷಯ ಮೋಹನ್ ಅವ್ರಿಗೆ ಗೊತ್ತಾದ್ರೆ ಏನಂತ ಗೊತ್ತಾರೆ? ಮೊದಲೇ ಅವ್ರ ಒಂಥರ ಮನುಷ್ಯ, ಅದ್ ನಿಮ್ಗೂ ಗೊತ್ತು. ಏನ್ ಹುಡುಕ್ ಬುದ್ಧಿನಪ್ಪ. ಸಾರಿ ಸರ್. ಅದ್ ಸರಿ, ನೀವಿಷ್ಟೊತ್ತಲ್ಲಿ ಇಲ್ಲಿ? ದೇವಿ ಅವರೆಕಾಳು ಹುಳಿ ಮಾಡಿದ್ಲು, ನಿಮ್ಮನ್ನ ಜ್ಞಾಪಿಸ್ಕೊಂಡು ಕೊಟ್ಬಿಟ್ ಬಾ ಅಂದ್ಲು, ಬಂದೆ. ಹಾ, ಬನ್ನಿ ಬನ್ನಿ, ಹೊರಡೇರಿ. ಮೊದ್ಲು ರೂಮ್ ಲಾಕ್ ಮಾಡಿ. ಕಮಾನ್ ಕಮಾನ್. ಏನಾಯ್ತು? ಅಲ್ಲ ಸ್ವಾಮಿ, ಇದ್ದಕ್ಕಿದ್ದಾಗೆ ರಾತ್ರಿ ಹೊತ್ನಾಗ ಮರ ಹತ್ಕೊಂಡು ಉರಿತದೆ ಅಂದ್ರೆ ಅದ್ ನಿಜವಾಗ್ಲೂ ಕೊಳ್ಳಿದೇವನೇ ಸ್ವಾಮಿ. ಇವತ್ ಮರ ಹತ್ಕೊಂಡು ಉರಿತು, ನಾಳೆ ನೀವು ಮಲಗಿರೋ ಮಂಚನೆ ಹತ್ಕೊಂಡು ಉರಿಬಹುದು. ಫ್ಯಾಕ್ಟ್ರಿ ವರಂಡದಲ್ಲಿ ಮಲಗಿದ್ರು ಸರಿ, ಮೊದಲ ಮನೆ ಕಲೆ ಮಾಡ್ಬಿಡಿ. ಅನ್ಯಾಯವಾಗಿ ಆ ದೆವ್ವದ ಕೆಲ್ಸಕ್ಕೆ ಯಾಕೆ ಪ್ರಾಣ ಕಳ್ಕತ್ತೀರಾ? ಯೋ, ದೆವ್ವ ಎಲ್ಲ ಇದೆ. ಇದ್ಯಾರೋ ಮನುಷ್ಯನ ಕೈವಾಡ ಇರ್ಬೇಕು. ಅದೇನಂತ ಪತ್ತೆ ಮಾಡ್ಲೇಬೇಕು.
ಶಿವರಾಜು ಅವ್ರ ಸ್ನೇಹಿತರು ಫ್ಯಾಕ್ಟ್ರಿಯಿಂದ ಬರುವಾಗ ಯಾರೋ ರೌಡಿಗಳು ಅವ್ರನ್ನ ಹೊಡೆದು ಬಿಟ್ರಂತೆ. ರೌಡಿಗಳು ಹೊಡೆದ್ರ? ನಿನ್ಗ್ಯಾರು ಹೇಳಿದ್ರು? ತಂಬೂರಿ ಅಂಗಡಿ ಹತ್ರ ಮಾತಾಡ್ಕೋತಿದ್ರು. ಒಬ್ರಿಗಂತೂ ತುಂಬಾ ಏಟ್ ಬಿದ್ದಿದ್ಯಂತೆ. ಯಾಕೆ? ಅದ್ ನಂಗೆ ಗೊತ್ತಿಲ್ಲ. ಅಯ್ಯೋ, ಶಿವರಾಜ್, ದೇವಿ, ಏನಾಯ್ತು ದೇವಿ? ಎಲ್ಲಿ? ದೇವಿ, ನೀನ್ ಧೈರ್ಯವಾಗಿರೋ. ಅದು ದೆವ್ವ ಅಲ್ಲ, ಮನುಷ್ಯ. ನಿಜವಾಗ್ಲು? ದೆವ್ವ ಆಗಿದೆ, ರಕ್ತ ಬರ್ತಿತ್ತ. ನಾನ್ ಚಾಕು ಎಸ್ತೆ, ಅದು ಎದುರ್ಕೊಂಡು ಹೊಡೋಯ್ತು. ಯಾರೋ ನಮ್ಮನ್ನ ಭಯಪಡಿಸ್ಬೇಕಂತ ಮಾಡ್ತಿರೋ ಕೆಲಸ. ಹೌದು, ನೀನ್ ಯಾಕೆ ಇಷ್ಟೊತ್ತು ಇಲ್ಲಿಗೆ ಬಂದೆ? ಸರಸ್ವತಿ ಹೇಳಿದ್ಲು, ರೌಡಿಗಳು ನಿಮಗ್ ಹೊಡೆದು ತುಂಬಾ ಪೆಟ್ಟಾಗಿದೆ ಅಂತ. ಅದಕ್ಕೆ ಬಂದೆ. ಹೌದು, ಬಾಲುಗ್ ಸ್ವಲ್ಪ ಏಟ್ ಬಿತ್ತು. ಥ್ಯಾಂಕ್ಸ್ ಫಾರ್ ಕಮಿಂಗ್. ಬಾ, ನಿಮ್ ಮನೆಯವ್ರಿಗೂ ಡ್ರಾಪ್ ಮಾಡ್ತೀನಿ. ಅಮ್ಮ, ಅಮ್ಮ, ಐ ಆಮ್ ಸಾರಿ. ಅಯ್ಯೋ. ಗುಡ್ ಮಾರ್ನಿಂಗ್. ಬನ್ನಿ, ಬಾಮ್ಮ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಫೋನ್ ಮಾಡಿದ್ರೆ ನಾನೇ ಬರ್ತಾ ಇದ್ದೆ. ಅದ್ ಸರಿ, ಆದ್ರೆ ಇದು ನಾನೇ ಬರ್ಬೇಕಾದ ಕಾರ್ಯ. ನಾಡಿದ್ದು 23ನೇ ತಾರೀಕು. ಜ್ಞಾಪಕ ಇದೆ ತಾನೆ? ಜ್ಞಾಪಕ ಇಲ್ದೆ ಏನು? ಶಶಿ ಬರ್ತ್ಡೇ ಅಲ್ವಾ? ಖಂಡಿತ ಬರ್ಬೇಕು ಅಂಕಲ್. ಓ, ಎಕ್ಸ್ಕ್ಯೂಸ್ ಮಿ ಶಶಿ, ನಾಡಿದ್ದು ನಾನು ಬರಕ್ ಆಗಲ್ಲ. ಅರ್ಜೆಂಟ್ ಆಗಿ ಡೆಲ್ಲಿಗೆ ಹೋಗ್ಬೇಕು. ಏರ್ ಟಿಕೆಟ್ ಬುಕ್ ಮಾಡಿದೀನಿ. ಅವೆಲ್ಲ ಆಗಲ್ಲ ಅಂಕಲ್. ನೀವ್ ಟಿಕೆಟ್ ಕ್ಯಾನ್ಸಲ್ ಮಾಡ್ಬೇಕು, ಇಲ್ಲಾಂದ್ರೆ ನಾ ಬರ್ಡೇ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ನೀನ್ ಯಾಕಮ್ಮ ಬರ್ಡೇ ಕ್ಯಾನ್ಸಲ್ ಮಾಡ್ಕೋತಿ? ಅವರೇ ಏರ್ ಟಿಕೆಟ್ ಕ್ಯಾನ್ಸಲ್ ಮಾಡಿ ಇನ್ನೊಂದ್ ದಿವಸಕ್ಕೆ ಬುಕ್ ಮಾಡ್ಕೋತಾರೆ. ಓಕೆ ಓಕೆ, ನಿನ್ನ ಬರ್ತ್ಡೇಗೆ ನಾನು ಖಂಡಿತ ಬರ್ತೀನಮ್ಮ. ಥ್ಯಾಂಕ್ ಯು ಅಂಕಲ್. ಡ್ಯಾಡಿ, ನೀವ್ ಅಂಕಲ್ ಜೊತೆ ಮಾತಾಡ್ತೀರಿ, ನಾನ್ ನನ್ನ ಫ್ರೆಂಡ್ ನೋಡ್ಕೊಂಡ್ ಬರ್ತೀನಿ. ಸರಿ ಅಮ್ಮ. ನಿಮ್ಮ ಮಗಳು ಹೇಳೋದು ಹಠಾನೆ. ಹೌದು ಹೌದು, ಎಟ್ಟೇ ಆಗ್ಲಿ ನನ್ನ ಮಗಳಲ್ವೇ. ದೇವಿ, ದೇವಿ, ಹಾಯ್ ಹಾಯ್ ಹಾಯ್. ಹಾಯ್. ಹಾ
ನೋಡು ದೇವಿ, ನಾಳೆ ನನ್ ಹುಟ್ಟದಬ್ಬ, ಜ್ಞಾಪಕ ಇದೆ ಅಲ್ಲ? ಬೆಳಿಗ್ಗೆ ತಾನೇ ಅಣ್ಣ ಹೇಳ್ದ. ಖಂಡಿತ ಬರ್ಬೇಕು. ಬರ್ತೀನಿ. ನಿಮ್ಮೂರ್ ಜನ ರಾಜ್ರು ಬರ್ಬೇಕು. ಓ ಖಂಡಿತ ಬರ್ತೀವಿ. ಆಂಟಿ ನೀವು ಬರ್ಬೇಕು. ಬರ್ತೀನಿ. ನಾಳೆ ನೀವು ಎಷ್ಟು ಕ್ಯಾಂಡಲ್ ಹೊತ್ತಿದ್ರೆ? ಹುಡ್ಗಿರ್ ವಾಯ್ಸ್ ಕೇಳ್ಬಾರ್ದು. ಮತ್ತಿನ್ನೇನ್ ಕೇಳ್ಬೇಕು? ಕೇಳೋದೇನು ಬೇಡ, ಹ್ಯಾಪಿ ಬರ್ಡೇ ಅಂತ ಹೇಳಿ. Happy birthday to you. Happy birthday to you. Happy birthday to you, Shashi. Happy birthday to you. ಡಿಯರ್ ಫ್ರೆಂಡ್ಸ್, ನಿಮ್ ಕೈಯಲ್ಲಿರೋ ಪ್ಲೇಟ್ ಅಲ್ಲಿ ಟೋಕನ್ ಇದೆ. ಆ ಟೋಕನ್ ಅಲ್ಲಿ ನಂಬರ್ ಇದೆ. ನಾನ್ ಕೂಗೋ ನಂಬರ್ ಇರೋರು ನಾ ಹೇಳಿದ ಎಂಟರ್ಟೈನ್ಮೆಂಟ್ ಮಾಡ್ಬೇಕು. ಮೊದಲನೇದಾಗಿ ನಂಬರ್ 5. ಇಲ್ಲಿದೆ. ನೀವ್ ಎಳೆ ಮಗು ತರ ಅಳ್ಬೇಕು. ಈಗ ನಂಬರ್ 11 ನನ್ ಹತ್ರ ಇದೆ. ನೀವ್ ತಲೆ ಕೆಳಗಾಗಿ ನಿಂತ್ಕೋಬೇಕು. ಶಶಿ, ಅವ್ಳ ತಲೆ ಕೆಳಗೆ ನಿಂತ್ಕೊಳ್ಳೋದು ಚೆನ್ನಾಗಿರಲ್ಲ. ಅವಳ ಪರವಾಗಿ ನಾನು ನಿಂತ್ಕೋತೀನಿ ಪ್ಲೀಸ್. ಓಕೆ ಓಕೆ. ಹಾ, ಈಗ ಟೋಕನ್ ನಂಬರ್ 18. ಈಗ ಶಿವರಾಜ್ ಅವರು ಡಾನ್ಸ್ ಮಾಡ್ಬೇಕು, ಹಾಡ್ಬೇಕು.